ಹೀಗೆ ಒಂದ್ ಕಡೆ ರಾಮನ ದರ್ಶನ ಪಡೆಯೋದಕ್ಕೆ ಭಕ್ತರು ಮುಗಿಬೀಳ್ತಾ ಇದ್ರೆ ಮತ್ತೊಂದ್ ಕಡೆ ರಾಮ ರಾಜಕೀಯ ಕೂಡ ಮುಂದುವರಿತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಮೋದಿಯ ವ್ರತಾಚರಣೆಯನ್ನೇ ಪ್ರಶ್ನೆ ಮಾಡಿ ರಾಮ ರಾಜಕೀಯವನ್ನ ಮುಂದುವರಿಸಿದೆ. ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ನಾಯಕರು ಟಕ್ಕರ್ ಕೊಡ್ತಾ ಇದ್ದಾರೆ. ರಾಮ ರಾಜಕೀಯ ಮೋದಿಯ ಉಪವಾಸದ ಮೇಲೆ ಅನುಮಾನ ವ್ಯಕ್ತಪಡಿಸುವಷ್ಟು ಬಂದಿದ್ದು ಮಾತಿನ ಯುದ್ಧ ಜೋರಾಗಿ ನಡೀತಾ ಇದೆ. ಎಳ್ನೀರನ್ನು ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಕಾಂಗ್ರೆಸ್ ದಿನಪ್ರತಿ ಈ ರೀತಿ ಕುಡಿದು ಅವ್ರು ಹೆಂಗ್ ಜೀವಂತ ಇರ್ತಾರೆ. ಕೈಯಲ್ಲಿ ಮಂತ್ರಾಕ್ಷತೆ, ಮೊಗಲಿನಲ್ಲಿ ದೊಡ್ಡ. ಪ್ರಧಾನಮಂತ್ರಿ ಯಾಕೆ ಜೀವ ತುಂಬುತ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಇಟ್ಲಿ ತಳಿಗಳಿಗೆ ಎಲ್ಲಿ ತಿಳಿಬೇಕು? ಶತಮಾನಗಳ ಕನಸು ನನಸಾಗಿ ಹೋಗಿದೆ. ರಾಮ ಜನ್ಮಭೂಮಿಯಲ್ಲಿ ಬಾಲರಾಮ ಹೆಜ್ಜೆ ಇಟ್ಟಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ಯಜಮಾನನಾಗಿದ್ದ ಪ್ರಧಾನಿ ಮೋದಿ 11 ದಿನಗಳ ಕಾಲ ಉಪವಾಸ ಇದ್ದು ಕಠಿಣಾತಿ ಕಠಿಣ ವ್ರತಗಳನ್ನ ಮಾಡಿತ್ತು. ಆದ್ರೀಗ ಮೋದಿ ವ್ರತಾಚರಣೆಗೂ ರಾಜಕೀಯ ಮೆತ್ತಿಕೊಂಡಿದೆ. 7 ದಿವಸ ಉಪವಾಸ ಇದ್ದಾಗ ನಮಗೆ ಕಾಣುವುದಿಲ್ಲ. ಇವತ್ತು ರಾಮನ ಹೆಸರು ಹೇಳಿಕೊಂಡು ಹೊಡೆದಾಳುವಂತ ನೀತಿಯನ್ನ ಆಚರಣೆ ಮಾಡುವಂತದ್ದು ಬೇಕಾಗಿದೆ. ಶ್ರೀರಾಮಚಂದ್ರನ ಪವಿತ್ರತೆಗೆ ಧಕ್ಕೆ. ರಾಮನ್ ಶಾಪ ಬಿಜೆಪಿಯವರಿಗೆ ಬರ್ತದೆ. ಕೇಳಿದ್ರಲ್ಲ ಕಾಂಗ್ರೆಸ್ ನಾಯಕರ ಒಂದೊಂದು ಮಾತುಗಳನ್ನ. ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಠಿಣ ವ್ರತ ಮಾಡಿದ್ರು, ಯಮ ನಿಯಮ ಪಾಲಿಸಿದ್ರು, ಅನುಮಾನದ ಪ್ರಶ್ನೆಯ ತಕ್ಕಡಿಗೆ ಬಂದು ಬಿದ್ದಿದೆ ಪ್ರಧಾನಿಯ ಆಚರಣೆ. ಹನ್ನೊಂದು ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮೋದಿ ವ್ರತಾಚರಣೆ ಬಗ್ಗೆ ಮಾಜಿ ಸಿಎಂ ಮೊಯ್ಲಿ ಅನುಮಾನ. ಕಾಂಗ್ರೆಸ್ನವರು ದಿನ ಕುಡಿದು ಬದುಕಿರೋದೇ ಪವಾಡ ಎಂದ ಬೆಲ್ಲದ್. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಪ್ರಧಾನಿ ಮೋದಿ ಉಪವಾಸದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಬರೀ ಎಳ್ನೀರು ಕುಡಿದ್ರೆ 2 ದಿನದಲ್ಲಿ ಮನುಷ್ಯ ಕುಸಿದು ಬೀಳ್ತಾನೆ. 11 ದಿನ ಉಪವಾಸ ಮಾಡಿದ ಮೋದಿ ಓಡಾಡ್ತಿದ್ದಾರೆ ಎನ್ನುವ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಕಾಂಗ್ರೆಸ್ನವರು ದಿನ ಕುಡಿದು ಹೇಗೆ ಬದುಕಿದ್ದಾರೆ ಎಂಬುದೇ ಪವಾಡ ಅಂತ ಕುಟುಕಿದ್ದಾರೆ. ಬರೀ ಎಳ್ನೀರನ್ನು ತೆಗೆದುಕೊಂಡ್ರೆ ಒಂದೆರಡು ದಿವಸದಲ್ಲೇ ಆ ಮನುಷ್ಯ ಕೊಲಾಪ್ಸ್ ಆಗ್ತಾನೆ. ಆದ್ರಿಂದ 7 ದಿವಸಗಳ ಉಪವಾಸ ಕೈಗೊಂಡಿದ್ರೆ ಡಾಕ್ಟರ್ ಒಪಿನಿಯನ್ ಪ್ರಕಾರ ಅದು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಿದೆ. ಆದ್ರೆ ಮೋದಿ ಇವತ್ತು ಕೂಡ ನೀವು ನೋಡಿದ್ರಿ ಬಹಳ ಜೋರಾಗಿ ನಡೀತಾನೆ, ಏನು ಆಯಾಸ ಕಾಣುವುದಿಲ್ಲ. 7 ದಿವಸ ಉಪವಾಸ ಇದ್ದಾಗೆ ನಮಗೆ ಕಾಣುವುದಿಲ್ಲ. ಕಾಂಗ್ರೆಸ್ ದಿನಪ್ರತಿ ಈ ರೀತಿ ಕುಡಿದು ಅವ್ರು ಹೆಂಗ್ ಜೀವಂತ ಇರ್ತಾರೆ ಅಂತ ಹೇಳಿ ನಮಗೂ ಬಹಳ ದೊಡ್ಡ ಪವಾಡ ಅನಿಸ್ತೈತೆ. ಅವ್ರಿಗೆ ಉಲ್ಟಾ ಪವಾಡ ತಿಳಿದಿಲ್ಲ, ನಮ್ಗೆ ಅವ್ರ ಪವಾಡ ತಿಳಿಯಂಗಿಲ್ಲ. ಅಲ್ಲ ನಿಮ್ಗೆ ಗೊತ್ತದ ಅವ್ರು ಏನೇನು ಕುಡಿದು ಅವ್ರು ಬದುಕ್ತಾರಂತ. ಜೇನುತುಪ್ಪ ಬೇಡ, ರಾಮನ ಚರಣಾಮೃತ ಕೇಳಿದ್ದೇ ಮೋದಿ. ಅಷ್ಟಕ್ಕೂ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಉಪವಾಸ ವ್ರತ ಆಚರಣೆ ಮಾಡಿದ್ರು. ನಿನ್ನೆ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಸ್ವಾಮಿ ಗೋವಿಂದ ದೇವಗಿರಿ ಶ್ರೀಗಳು ರಾಮನ ಚರಣಾಮೃತವನ್ನ ಮೋದಿಗೆ ನೀಡಿದ್ರು. ಆದ್ರೆ ವಿಚಾರ ಏನಂದ್ರೆ ಮೋದಿಗಾಗಿ ಜೇನುತುಪ್ಪದ ಸಿಹಿಯನ್ನ ಸಿದ್ಧಪಡಿಸಿದ್ರು. ಆದ್ರೆ ಖುದ್ದು ಪ್ರಧಾನಿ ಮೋದಿಯೇ ಜೇನುತುಪ್ಪದ ಬದಲಿಗೆ ರಾಮನ ಚರಣಾಮೃತವನ್ನ ಕೇಳಿದ್ರು. ಹೇಗಂತ ಖುದ್ದು ಗೋವಿಂದ ದೇವಗಿರಿ ಶ್ರೀಗಳು ಮಾಹಿತಿ ನೀಡಿದ್ದಾರೆ. मैं तो चरणामृत के रूप में उनको तीर्थ देने के लिए ही उनके कहने से लाया था. एक बात और बता देता हूं, वास्तव में जो सोचा गया था वो जल में शहद और नींबू के 2 बूंदे डाल करके और उनको पिलाने की बात हमने सोची थी, जो कि हम लोगों को प्रायः जिसका भी पोषण पूरा करना होता है हम लोग करते हैं. लेकिन उन्होंने कल मुझे अलग से आते आते अलग से मुझे कहा कि आप मुझे और कुछ मत पिलाइए, भगवान श्री राम का चरणामृत पिलाइए. ಇನ್ನು ಅಪೂರ್ಣ ಮಂದಿರದಲ್ಲಿ ರಾಮ್ಲಲ್ಲಾನ ಪ್ರತಿಷ್ಠಾಪನೆ ಯಾಕೆ ಅಂತ ಶಂಕರಾಚಾರ್ಯರು ಪ್ರಶ್ನೆ ಮಾಡಿದ್ದಾರೆ. ನಾವು ಕೇಳಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಬೆಲ್ಲದ್ ಇಟಲಿ ತಳಿಗಳಿಂದ ಮತ್ತೇನ್ ನಿರೀಕ್ಷೆ ಮಾಡಲು ಸಾಧ್ಯ ಎಂದಿದ್ದಾರೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಸೂಕ್ತನಾ? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ಮೂರ್ತಿಯನ್ನ ಗರ್ಭಗುಡಿಗೆ ತಂದು ಅದಕ್ಕೆ ಜೀವ ತುಂಬೋದು. ಯಾರು ಜೀವ ತುಂಬಬೇಕು? ಸಾಧು ಸಂತರ ಜೀವ ತುಂಬಬೇಕು, ಆ ಸಮಾಜದ ಹಿರಿಯರು ಬಂದು ಜೀವ ತುಂಬಬೇಕು. ಪ್ರಧಾನಮಂತ್ರಿ ಯಾಕೆ ಜೀವ ತುಂಬುತ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ನೋಡ್ರಿ, ಈ ಸಂಸ್ಕೃತಿ ಇಟ್ಲಿ ತಳಿಗಳು ಇದಾರಲ್ಲ ಕಾಂಗ್ರೆಸ್ದಾಗ ಎಲ್ಲಾರು. ಆ ಇಟ್ಲಿ ತಳಿಗಳಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಕ್ ಆಕೈತಿ, ಅಪೇಕ್ಷೆ ಪಡಕ್ ಆಕೈತಿ?
ಅವ್ರಿಗೇನ ಪೋಪ್ ಬಗ್ಗೆ ಮಾತಾಡಿದ್ರೆ, ಚರ್ಚ್ ಬಗ್ಗೆ ಮಾತಾಡಿದ್ರೆ ಅವ್ರು ಭಾಳ ಖುಷಿಲ್ಲ ಅವ್ರಿಗೆ ಸ್ಪಂದಿಸ್ತಿದ್ರು ಅಥವಾ ಭಾಳ ಖುಷಿಲ್ಲ ಆದ ಅವ್ರಿಗೆ ವಿಷಯ ತಿಳಿತಿತ್ತು. ಈಗ ನಮ್ಮ ಸಂಸ್ಕೃತಿ ಬಗ್ಗೆ, ರಾಮನ್ ಬಗ್ಗೆ, ಇಟ್ಲಿ ತಳಿಗಳಿಗೆ ಎಲ್ಲಿ ತಿಳಿಬೇಕು? ಅವ್ರ DNA-ದಾಗ ಇಲ್ಲ. ಕೈಯಲ್ಲಿ ಮಂತ್ರಾಕ್ಷತೆ, ಬಗಲಲ್ಲಿ ದೊಣ್ಣೆ, ಯಾಕ್ರೀ ಬೇಕು ಎಂದ ಡಿಕೆ. ನಮಗೆ ಮೋದಿ ರಾಮ ಬೇಡ ಎಂದು ಗುಡುಗಿದ ಗೃಹ ಸಚಿವ ಪರಂ. ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೈಯಲ್ಲಿ ಮಂತ್ರಾಕ್ಷತೆ, ಬಗಲಲ್ಲಿ ದೊಣ್ಣೆ, ಯಾಕ್ರೀ ಬೇಕು ಇದೆಲ್ಲ ಅಂತ ಲೇವಡಿ ಮಾಡಿದ್ರೆ, ಪರಮೇಶ್ವರ್ ಅಂತೂ ನಮಗೆ ಮೋದಿ ರಾಮ ಬೇಡ ಅಂತ ಕಿಡಿಕಾರಿದ್ರು. ಇನ್ನು ಸಚಿವ ಮಧು ಬಂಗಾರಪ್ಪ ಬಿಜೆಪಿಗೆ ರಾಮನ ಶಾಪ ತಟ್ಟಲಿ ಎಂದು ಗರಂ ಆದರು. ಕೈಯಲ್ಲಿ ಮಂತ್ರಾಕ್ಷತೆ, ಮಗಲ್ನಲ್ಲಿ ದೊಣ್ಣೆ, ಮಗಲ್ನಲ್ಲಿ ದೊಣ್ಣೆ, ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದ್ರೆ ದಶರಥ ರಾಮ ಬೇಕು. ನಮ್ಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನ ಮಾಡಿದಂತ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂತ ನೀತಿಯನ್ನ ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ. ರಾಮನ್ ಶಾಪ ಬಿಜೆಪಿಯವರಿಗೆ ಬರ್ತದೆ. ಯಾಕಂದ್ರೆ ರಾಮನ ಬೀದಿಯಲ್ಲಿ ಹಿಂಗೆ ಹಾಕಿ ಆಟ ಆಡಿಸಿದಾರಲ್ಲ, ನಿಜವಾಗ್ಲೂ ಶಾಪ ಕೊಡ್ತಾರೆ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ರಾಜಕೀಯ ಧಗಧಗ ಅಂತಿತ್ತು. ಆದರೆ ಮೋದಿ ವ್ರತಾಚರಣೆಯ ವಿಷಯವೂ ರಾಜಕೀಯ ವಾಗ್ಯುದ್ಧದ ಪಟ್ಟಿಗೆ ಸೇರ್ಪಡೆಯಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.